ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಟಾಕೀಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಜಾಬ್ 2024 ಅಂದರೆ ಕರ್ನಾಟಕ ಗವರ್ಮೆಂಟ್ ಜಾಬ್ಗಳ ನೇಮಕಾತಿ ಬಗ್ಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಪೂರ್ತಿ ಮಾಹಿತಿಗಳನ್ನು ತಿಳಿಯಲು ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತಲೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸರಿ, ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ WCD ಯಾದಗಿರಿ ರಿಕ್ರೂಟ್ಮೆಂಟ್. ಈ ಉದ್ಯೋಗಕ್ಕೆ ಫ್ರೆಷರ್ಸಿಂದ ಹಿಡಿದು ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. WCD ಅಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಯಾದಗಿರಿ. ಪೋಸ್ಟ್ ಹೆಸರು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂತ. ವೇಕೆನ್ಸಿ ಇರೋದು ಒಂದೇ ಪೋಸ್ಟ್. ಕ್ವಾಲಿಫಿಕೇಷನ್ ಯಾವುದೇ ಗ್ರ್ಯಾಜುಯೇಷನ್ ಆಗಿರಬಹುದು. ಗ್ರ್ಯಾಜುಯೇಷನ್ ಬಂದುಬಿಟ್ಟು ಸೋಷಿಯಲ್ ಸರ್ವಿಸ್, ಲೈಫ್ ಸೈನ್ಸ್, ನ್ಯೂಟ್ರಿಷನ್, ಮೆಡಿಸಿನ್, ಹೆಲ್ತ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ವರ್ಕ್, ರೂರಲ್ ಮ್ಯಾನೇಜ್ಮೆಂಟ್ ಇತ್ಯಾದಿ ಡಿಗ್ರಿ ಹೊಂದಿದವರು ಈ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಮೇಲೆ ಹೆಸರೇ ಕೊಟ್ಟಿರುವಂತೆ ಪೋಸ್ಟ್ ಅಥವಾ ಕೆಲಸ ಖಾಲಿ ಇರುವ ಜಾಗ ಅಂದರೆ ನಿಮಗೆ ಈ ಕೆಲಸ ಸಿಕ್ಕಿದರೆ ನೀವು ಕೆಲಸ ಮಾಡಬೇಕಾಗಿರುವ ಜಾಗ ಯಾದಗಿರಿ. ಈ ಪೋಸ್ಟ್ಗೆ ಅಪ್ಲೈ ಮಾಡಲು ವೀಕ್ಷಕರೇ ನೀವು ಅಫಿಷಿಯಲ್ ವೆಬ್ಸೈಟ್ ಆದ yadagir.nic.in ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ಲಿಂಕ್ ಡೌನ್ಲೋಡ್ ಮಾಡಿ ಫಾರ್ಮ್ ಫಿಲ್ ಮಾಡಬೇಕು. ಗೂಗಲ್ ಓಪನ್ ಮಾಡಿ ಅಲ್ಲಿ yadagir.nic.in ಅಂತ ಟೈಪ್ ಮಾಡಬೇಕು. ಆವಾಗ ವೆಬ್ಸೈಟ್ ಓಪನ್ ಆಗ್ತದೆ ವೀಕ್ಷಕರೇ. ಅಲ್ಲಿ ನಿಮಗೆ ಫಾರ್ಮ್ ಡೌನ್ಲೋಡ್ ಮಾಡಿ ಅದನ್ನು ನೀವು ಫಿಲಪ್ ಮಾಡಬೇಕು. ನೆನಪಿರಲಿ ವೀಕ್ಷಕರೇ, ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಕರೆಕ್ಟಾಗಿ ನಮೂದಿಸಬೇಕು. ಅರ್ಜಿಯಲ್ಲಿ ನಿಮ್ಮ ID ಪ್ರೂಫ್, ಏಜ್ ಪ್ರೂಫ್, ಎಜುಕೇಷನ್ ಕ್ವಾಲಿಫಿಕೇಷನ್, ರೀಸೆಂಟ್ ಅಥವಾ ಹಾಲಿಯಲ್ಲಿ ನೀವು ತೆಗೆದುಕೊಂಡಂತಹ ಫೋಟೋ, ರೆಸ್ಯೂಮೆ, ಹಿಂದೆ ಎಲ್ಲಾದರೂ ಕೆಲಸ ಮಾಡಿದ್ದ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ಬಗ್ಗೆನೂ ಇಲ್ಲಿ ಮೆನ್ಷನ್ ಮಾಡಬೇಕು. ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಕೆಲವು ಸಲ ಅಪ್ಲಿಕೇಶನ್ ಫೀಸ್ ಇರ್ತದೆ. 25 ರೂಪಾಯಿಯಿಂದ ಹಿಡಿದು 1000 ರೂಪಾಯಿವರೆಗೂ ಅಪ್ಲಿಕೇಶನ್ ಫೀಸ್ ಇರ್ತದೆ. ಅದನ್ನು ನೀವು ಇಲ್ಲಿ ಜಮೆ ಮಾಡಬೇಕು. ಕೆಲವು ಸಲ ಯಾವ ಅಪ್ಲಿಕೇಶನ್ ಫೀಸು ಇರುವುದಿಲ್ಲ. ಅದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಫಾರ್ಮ್ ಫಿಲ್ಲಪ್ ಮಾಡಿ ವೀಕ್ಷಕರೇ. ಹಾಗೆಯೇ ಅಪ್ಲಿಕೇಶನ್ ಫಿಲ್ ಮಾಡಿದ ಮೇಲೆ ಒಂದೆರಡು ಬಾರಿ ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ಈ ಅಪ್ಲಿಕೇಶನ್ನು ಸಬ್ಮಿಟ್ ಮಾಡಿ. ಯಾಕೆಂದರೆ ಒಮ್ಮೆ ಸಬ್ಮಿಟ್ ಮಾಡಿದರೆ ಅದನ್ನು ಹಿಂತಿರುಗಿ ಪಡೆಯಲು ಸಾಧ್ಯವಿಲ್ಲ ಅಲ್ಲ. ಅದಕ್ಕೆ ಸರಿಯಾಗಿ ಚೆಕ್ ಮಾಡಿ ಯಾವುದಾದ್ರು ತಪ್ಪಿದರೆ ಕರೆಕ್ಷನ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ನೀವು ಈ ಅಪ್ಲಿಕೇಶನನ್ನು ಆನ್ಲೈನ್ ಅಥವಾ ಸ್ಪೀಡ್ ಪೋಸ್ಟ್, ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಕಳಿಸ್ಬೋದು. ಆಫ್ಲೈನ್ ಅಪ್ಲೈ ಮಾಡುವ ಸ್ಟಾರ್ಟಿಂಗ್ ದಿನಾಂಕ 23 ಸೆಪ್ಟೆಂಬರ್ 2024. ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲು ಲಾಸ್ಟ್ ಅಂದರೆ ಕೊನೆಯ ದಿನಾಂಕ 10 ಅಕ್ಟೋಬರ್ 2024. ಅಪ್ಲಿಕೇಶನ್ ನೀವು ಸಂಪೂರ್ಣವಾಗಿ ಫಿಲ್ ಮಾಡಿದ ಮೇಲೆ ಸೆಲ್ಫ್ ಅಟೆಸ್ಟ್ ಮಾಡಿಸಿಕೊಂಡು ಇದನ್ನು ಆಫೀಸ್ ಆಫ್ ಡೆಪ್ಯೂಟಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಯಾದಗಿರ್, ರೂಮ್ ನಂಬರ್ C7, ಫಸ್ಟ್ ಫ್ಲೋರ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಕಾಂಪ್ಲೆಕ್ಸ್, ಚಿತ್ತಾಪುರ ರೋಡ್, ಯಾದಗಿರ್ 585202ಗೆ ಕಳಿಸಬೇಕು. ಲಾಸ್ಟ್ ಡೇಟ್ ನಾನು ಮುಂಚೆ ತಿಳಿಸಿದಂತೆ ಇದನ್ನು ಫಿಲ್ ಮಾಡಿ ಕಳಿಸುವ ಕೊನೆಯ ದಿನಾಂಕ 10 ಅಕ್ಟೋಬರ್ 2024. ಸೊ ಯಾರಿಗೆಲ್ಲ ಈ ಕೆಲಸ ಅಥವಾ ಹುದ್ದೆಯಲ್ಲಿ ಅಪ್ಲೈ ಮಾಡಲು ಆಸಕ್ತಿ ಇದೆಯೋ ಇವತ್ತೇ ಫಾರ್ಮ್ ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ, ಧನ್ಯವಾದಗಳು.